ಯಾವ ಕೇಸ್ ನೀವ್ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಸುಜಾತ ಹಂಡಿ ಅವರದು. ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನು ಕೌನ್ಸಿಲರ್ ಅವರು ಕಂಪ್ಲೇಂಟ್ ಕೊಟ್ಟರು, ಇನ್ಸ್ಪೆಕ್ಟರ್ ಅವರು ಸುಮಾರು ಜನರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಆಗಿರ್ತಕ್ಕಂಥ ಘಟನೆ ಎಂಥದ್ದು ಅನ್ನೋದನ್ನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಹೇಳಿದೆ. ಇಡೀ ದೇಶದಲ್ಲಿ ಇವತ್ತು ಇದೊಂದು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸೊಮೋಟೋ ಕೇಸನ್ನು ಫೈಲ್ ಮಾಡಿದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಕೂಡ ಅದರ ಬಗ್ಗೆ ಬಂದು ಪರಿಶೀಲನೆ ಮಾಡತಕ್ಕಂಥದ್ದು, ವಿಚಾರಿಸ್ತಕ್ಕಂಥದ್ದು ನಮ್ಮ ಧರ್ಮ. ಸೊ ಇಲ್ಲಿಗೆ ಬರೋ ಹೊತ್ತಿಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಇದು ಪಡ್ಕೊಂಡಿದೆ. ನಮಗೆ ಅದರ ಒಳಹೊಕ್ಕು ನೋಡ್ತಕ್ಕಂಥದ್ದು ಈಗ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ನಲ್ಲೇನೆ ಗೊತ್ತಾಗಬೇಕು. ಆದ್ರೆ ಇದು ಒಂದು ವಿಡಿಯೋ ಇವತ್ತು ಹರಿದಾಡ್ತಿದೆ. ಇದು 3-4 ವರ್ಷಗಳ ಹಿಂದ್ಗಡೆ ಯಾವತ್ತು ಇವರು ಕೌನ್ಸಿಲರು ಮತ್ತು ಹಂಡಿ ಅವರು ಇಬ್ಬರು ಒಟ್ಟಿಗೆ ಇದ್ರು ಆವತ್ತೇ ನಡೆದಿರ್ತಕ್ಕಂಥ ಘಟನೆ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಇದು ಇನ್ವೆಸ್ಟಿಗೇಷನ್ ನಲ್ಲಿ ಈಚೆ ಬರಲಿ ನನಗೇನು ಸಂಬಂಧ ಇಲ್ಲ. ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮರ್ಯಾದೆಯನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ಉದ್ಭವ ಮಾಡಿದೆ. ಆ ಕಾರಣಕ್ಕೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ನಮ್ಮ ವಾದ ಇದೆ. ಇದರ ಮಧ್ಯದಲ್ಲಿ ಇದೇನಾದ್ರೂ ಬಂದಿದ್ರೆ ಇದು ಕಾಂಗ್ರೆಸ್ನ ನೀತಿಯನ್ನ ಬಹಳ ಸ್ಪಷ್ಟವಾಗಿ ಹೊರಗಾಕಿದೆ. ಏನು ಅಂದ್ರೆ ಇವರ ಕಾರ್ಯಕರ್ತರುಗಳು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇನ್ನು ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳ ಜೊತೆಯಲ್ಲಿ ಬಹಳ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ನೀವು ಮಾಡ್ತಕ್ಕಂತ ಇದು ತಪ್ಪುಗಳನ್ನ ಮಾಡಿಸಿ ನಿಮ್ಮ ವಿಡಿಯೋಗಳನ್ನ ಇಟ್ಕೊಂಡಿರ್ತಾರೆ. ತಕ್ಷಣ ನೀವೇನಾದ್ರೂ ಪಾರ್ಟಿ ಬಿಟ್ಟ ಮೇಲೆ ಅಥವಾ ಏನಾದ್ರೂ ಅವರ ವಿರುದ್ಧ ಮಾತಾಡಿದ ಮೇಲೆ ಹೊರಗಾಗ್ತಾರೆ ಅನ್ನೋದು ಈಗ ಸ್ಪಷ್ಟ ಆಯ್ತು. ಅಂದ್ರೆ ಇದು 3-4 ವರ್ಷದ ವಿಡಿಯೋ ಇವತ್ತು ಹೊರಗಡೆ ಹಾಕಿದ್ದಾರೆ ಅಂತಂತಂದ್ರೆ ಅವತ್ತಿಂದ ಏನ್ ಮಾಡ್ತಿದ್ರು, ಯಾತಕ್ಕೆ ಕಾಯ್ತಾ ಇದ್ರು ಅಂದ್ರೆ ನಿಮ್ಮ ಗೌರವವನ್ನ ಘನತೆಯನ್ನ ಕಳೀತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ನಿಮ್ಮ ವಿಡಿಯೋಗಳನ್ನ ಇಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸವನ್ನ ಮಾಡ್ತಾರೆ. ಅದೇ ಒಂದು ಬ್ಲಾಕ್ ಮೇಲ್ ಕೆಲಸ ಇದು. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ನೀವು ಏನಾದ್ರೂ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ವಿಡಿಯೋಗಳು ಕೂಡ ನಿಮ್ಮ ನಾಯಕರು ಇಟ್ಕೊಂಡು ನೀವು ಯಾವತ್ತೋ ಬೇಸರ ಆಗಿ ಪಕ್ಷ ಬಿಟ್ಟಿದ್ದ ದಿವಸ ಅದನ್ನೆಲ್ಲ ಹೊರಗಡೆ ಬಿಡ್ತಾರೆ. ಹುಷಾರಾಗಿ ಇರಿ ಅಂತ ನಾನು ಎಚ್ಚರಿಕೆ ಕೊಡ್ತೀನಿ. ಇವತ್ತು ಪ್ರತಿಭಟನೆ ಮಾಡ್ತಿದೆ. ಹುಬ್ಳಿಯ ಘಟನೆ ಏನಿದೆ, ಮಹಿಳೆಯನ್ನ ವಿವಸ್ತ್ರ ಮಾಡಿರ್ತಕ್ಕಂಥ ಘಟನೆ ರಾಜ್ಯದ ಹುಬ್ಳಿ ಸುದ್ದಿಯಾಗಿಲ್ಲ, ರಾಜ್ಯದಾಗಿಲ್ಲ, ದೇಶದ ಸುದ್ದಿಯಾಗಿಲ್ಲ. ಜನ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಸತ್ಯಾಂಶ ಹೊರಗಡೆ ಬರಬೇಕು ಅಂತೇಳಿ. BLA 2 ಏನು ಚುನಾವಣಾ ಪ್ರಕ್ರಿಯೆ ಇದೆ, ಅದು ಚುನಾವಣಾ ಆಯೋಗ ಮಾಡುವಂಥದ್ದು. ಅದೊಂದು ಸ್ವಾಯತ್ತ ಸಂಸ್ಥೆ. ಅದು ಅಲ್ಲಿ ಪ್ರತಿ ರಾಜಕೀಯ ಪಕ್ಷದ ಒಬ್ಬೊಬ್ಬ ಏಜೆಂಟ್ ಅಧಿಕಾರಿಗಳ ಜೊತೆ ಹೋಗಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆ. ಆ ಕಾನೂನಿನ ಅವಕಾಶದ ಅಡಿಯಲ್ಲಿ ಅಲ್ಲಿ ನಮ್ಮ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಂಥ ಲೀಡರು ಈಗ BJP ಲೀಡರ್ ಆಗಿದ್ದಾರೆ. ಸೊ ಅವರು ಆ BLA 2 ಆಗಿ ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗೆ ಇಷ್ಟ ಆಗಲಿಲ್ಲ. ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ನಿನ್ನ 24 ಗಂಟೆಗೆ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕಿ ಈ ಹೆಣ್ಣುಮಗಳ ಮೇಲೆ ಅರೆಸ್ಟ್ ಮಾಡಕ್ಕೆ, ಒಬ್ಬ ಹೆಣ್ಣುಮಗಳನ್ನ ಅರೆಸ್ಟ್ ಮಾಡಕ್ಕೆ 40 ಜನ ಪೊಲೀಸರು ರಿಸರ್ವ್ ವ್ಯಾನ್ ಕರ್ಕೊಂಬಂದ್ರು. ಏನು ಮೊದಲೇ ನಾನು ಕೇಳ್ತೀನಿ, ಅವೇನು ಟೆರರಿಸ್ಟ, ಏನು ಆ ಥರ ಮರ್ಡರ್ ಕೇಸ್? ಅದು ಏನೂ ಅಲ್ಲ, ಚುನಾವಣಾ ಗಲಾಟೆ. ಚುನಾವಣಾ ಗಲಾಟೆಗೆ ಎಷ್ಟು ಪೊಲೀಸರು ತಾಳ್ಮೆ ಇರಬೇಕಾಯ್ತು, ಅಷ್ಟಿದ್ದಿದ್ರೆ ಸಾಕಾಗಿತ್ತು. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟಿಗೆ ಬನ್ನಿ. ಯಾವ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಆಯಿತು ಅದೇ ಕಾರ್ಪೊರೇಟರ್ನ ಬಂಧಿಸಕ್ಕೆ ರಿಸರ್ವ್ ಯಾಕೆ ಮೂಲ್ಯ? ಯಾಕಂದ್ರೆ ಇವ್ರಿಗಿಂತ ಪವರ್ಫುಲ್ ಅವರು, ಇವ್ರಿಗಿಂತ ಫಿಸಿಕಲಿ ಪವರ್, ಶಕ್ತಿಯಲ್ಲಿ
ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ. ಅವ್ರನ್ನ ಯಾವ ಯಾರನ್ನ ಕರ್ಕೊಂಡು ಹೋದ್ರಿ ನೀವು? ಯಾವ ಕಾರಲ್ಲಿ ಕರ್ಕೊಂಡೋದ್ರು? ಇನೋವಾ ಕಾರಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರು, ಪಬ್ಲಿಕ್ ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್. ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಇದಾದ್ಮೇಲೆ, ಘಟನೆ ಆದ್ಮೇಲೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಮಾಡಿದ್ರು, ಮುಖ್ಯಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರು, ಪೊಲೀಸ್ ಅಧಿಕಾರಿ ರಿಯಾಕ್ಷನ್ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು? ಯಾವ ತನಿಖೆ ಆಗಿತ್ತು? ಯಾವ ತನಿಖಾ ವರದಿ ಬಂದಿತ್ತು? ಸತ್ಯಾಸತ್ಯತೆಯನ್ನ ನೋಡುವಂಥದಕ್ಕೆ ಎನ್ಕ್ವೈರಿ ಆಗಬೇಕು. ಆ ಎನ್ಕ್ವೈರಿ ಆಗಿತ್ತ? ಹೊಸ ಕೇಂದ್ರ ಸರ್ಕಾರದ ನಿಯಮ ಬಂದಿದೆ, ಹಾಕಂಗಿಲ್ಲ, ಹೊಡೆಯಂಗಿಲ್ಲ. ಹೆಂಗ್ ಹೊಡೆದ್ರಿ? ಹೆಂಗೆ ಮಹಿಳೆಯನ್ನ ಬಟ್ಟೆನೆಲ್ಲ ಕಿತ್ತಾಕಿದ್ರಿ? ಇದು ಇವತ್ತು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಸರ್, ಇದೇ ಸಂದರ್ಭದಲ್ಲಿ ಆಕೆ ಆ ಮಹಿಳೆಯನ್ನು ಪೊಲೀಸರ ಮೇಲೆ ಕಚ್ಚಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರನೇ ಕಾರಣ. ಸಿದ್ದರಾಮಯ್ಯನವರ ಸರ್ಕಾರದಿಂದನೇ ಇಷ್ಟೆಲ್ಲ ಅನಾಹುತ ಆಗಿರ್ತಕ್ಕಂಥದ್ದು. ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು. ಯಾಕಂದ್ರೆ ಅವ್ರು ಧೈರ್ಯವಾಗಿ, ಕೇರಳದ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳ್ದ ಇದು ಬುಲ್ಡೋಜರ್ ಸರ್ಕಾರ ಅಂತ ಕರ್ನಾಟಕದ ಮೇಲೆ ಆಘಾತ ಮಾಡ್ದ. ಅಂತವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡ್ರಿ ನೀವು ಸಿದ್ದರಾಮಯ್ಯನವರು. ಇವತ್ತು ಕನ್ನಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಾಯ್ಬಿಡು ಸಿದ್ದರಾಮಯ್ಯ ಅಂತ ನಾನು ಕೇಳ್ತಾ ಇದ್ದೀನಿ. ಬಾಯ್ಬಿಡು ಸಿದ್ದರಾಮಯ್ಯ, ಬಾಯ್ಬಿಡು DK ಶಿವಕುಮಾರ್ ಅಂತ ನಾನು ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷ, ನಿಮ್ಮ ಮೊದಲ ಅಧ್ಯಕ್ಷರ ಮುಖ್ಯಮಂತ್ರಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ತರ ಒಂದು ಆದೇಶ ಬಂದಿರೋದು ಸಿದ್ದರಾಮಯ್ಯನವರಿಗೆ ಅವಮಾನ. ಏನಾದರೂ ಅವ್ರಿಗೆ ಗೌರವ ಇದ್ರೆ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡಬೇಕು. ಇಲ್ಲ ಕಾಟಾಚಾರಕ್ಕೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸುಮ್ಮನೆ ಆದರೆ ನಿಮಗೆ ಧೈರ್ಯ ಇಲ್ಲ. ಇದು ಕೇರಳ ಸರ್ಕಾರ ಅಂತ ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆನೆಗೆ ನಾವು ದುಡ್ಡು ಕೊಟ್ಟಿದ್ವಿ. ಮನೆಗಳು ಅಲ್ಲಿ ನಮ್ಮ ಮನೆ ಬಿದ್ದೋಗವೆ, ದುಡ್ಡಿಲ್ಲ. ಫ್ಲಡ್ ಆಯ್ತು, ಮನೆ 36 ಲಕ್ಷ ಮನೆಗಳು ಕಟ್ಕೊಡ್ಬೇಕು ನಾವು. ಇನ್ನ ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಣ 10 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಅಧಿಕಾರನೂ ಕೇರಳದಲ್ಲಿದೆ, ದುಡ್ಡು ಕೂಡ ಕೇರಳದಲ್ಲಿ ಹೋಗ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇದೆ. ಈ ಅಸ್ಥಿರತೆಯ ಲಾಭವನ್ನ ಕೇರಳದವರು ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೂ ವೇಣುಗೋಪಾಲ್ ಅವರು ಅತಿ ಹೆಚ್ಚು ಒತ್ತಡದಿಂದ ಇವತ್ತು ಕರ್ನಾಟಕದ ಸರ್ಕಾರ ಒಂದು ರೀತಿ, ಮುಖ್ಯಮಂತ್ರಿ ಇಲ್ಲಿ ಯಾರು ಅನ್ನೋದು ಇನ್ನೂ ನಮಗೂ ಅರ್ಥ ಆಗಿಲ್ಲ. ಉಪಮುಖ್ಯಮಂತ್ರಿನ ಆದ್ರೆ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲ್. ಕರ್ನಾಟಕದಲ್ಲಿ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲ್. ಅವರ ಆದೇಶಗಳೆಲ್ಲ ಇಲ್ಲಿ ಪಕ್ಕಾ ಪಾಲನೆ ಆಗ್ತಾ ಇದೆ. ಪಕ್ಕಾ ಒಂದು ವರ್ಡನು ಚೇಂಜ್ ಆಗಲ್ಲ. ಪಾಲನೆ. ಕೋಗಿಲು ಅಲ್ಲಿ ನೋಡಿ, ಕೋಗಿಲು ಕೂಗಲೇ ಇಲ್ಲ. ಕೋಗಿಲೆ ಕರ್ನಾಟಕ ಜನತೆಗೆ ಕೂಗಲೇ ಇಲ್ಲ. ಕೇರಳ ಇವರಿಗೆ ಕೂಗ್ಬಿಡ್ತು ಕೋಗಿಲೆ. ಹಾಡು ಹೇಳಕ್ ಶುರು ಮಾಡ್ಬಿಡ್ತು ವೇಣುಗೋಪಾಲ್ ಅವರು. ಕೋಗಿಲೆ. ಜನರಲ್ ಸೆಕ್ರೆಟರಿ ಅಲ್ನೋರೆ, ಪವರ್ಫುಲ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್. ಅವರ ಕುಟುಂಬ, ಇಂದಿರಾ ಗಾಂಧಿ ಕುಟುಂಬ, ಆಯಮ್ಮನೂ ಅಲ್ಲೇ ಗೆದ್ದಿರೋದು ಈಗ MP ಆಗಿ. ಪ್ರಿಯಾಂಕಾ ಅವರು, ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು. ರಾಹುಲ್ ಗಾಂಧಿ ಹಿಂದೆ ಅಲ್ಲಿ MP ಆಗಿದ್ರು. ಎಲ್ಲ ಸೇರ್ಕೊಂಡಿರೋದ್ರಿಂದ ಕರ್ನಾಟಕವನ್ನ ಆಳ್ತಾ ಇರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕೇರಳ. ಕರ್ನಾಟಕವನ್ನೇ ರೂಲ್ ಮಾಡ್ತಾ ಇದೆ. ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ಭಾಷೆ ಮೇಲೆ ದೌರ್ಜನ್ಯ. ಅದಕ್ಕೆ ಚಕಾರ ಮಾತಿಲ್ಲ. ವೇಣುಗೋಪಾಲ್ ಮಾತಾಡಿದ್ರ? ಇಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಇದೆಯಾ? ಇಲ್ಲ. ಅಲ್ಲಿರೋದು ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದೆ. ಯಾರ ಪರವಾಗಿರ್ಬೇಕು ನೀವು? ಕಚ್ಚುವಂತ ಪರಿಸ್ಥಿತಿ ಅಲ್ಲಿ ಗೊತ್ತಿದೆ ನಿಮ್ಗೂ. ನಮ್ಮ ಬಾರ್ಡರ್ ಅದು ಇಡೀ ಒಂದು 2 ಡಿಸ್ಟಿಕ್ ಕನ್ನಡಿಗರೇ ಪ್ರಾಬಲ್ಯ ಇರುವಂತ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ
ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ. ಇದು ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂತ ಪ್ರಿಯಾಂಕಾ ಗಾಂಧಿ ವಡ್ರಾ ಪ್ರಿಯಾಂಕಾ ವಾದ್ರಾ ಒಡೆಯನು ಬರಲ್ಲ, ಇದು ಬರಲ್ಲ, ವಾದ್ರಾ ಅತಿ ಪ್ರೀತಿ. ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.